ಅವ್ರಿಗೆಲ್ಲ ಅಣೆಕಟ್ಟೆ ಕಟ್ಟಬೇಕು ಅನ್ನೋದಕ್ಕೆ ಪ್ರೇರಣೆ ಏನು ಭಾಳ ಮುಖ್ಯ ಅಲ್ವಾ? ಈಗ ಒಂದು ಪ್ರೇರಣೆ ಎಲ್ಲಿಂದಾದರೂ ಬರಬೇಕಲ್ವಾ? ಅವರಿಗೆ ಪ್ರೇರಣೆ ಎಲ್ಲಿರುತ್ತೆ ಅಂದರೆ, ಅವರ ಕಾಲದ ನೀರಾವರಿ ತಜ್ಞರು ಹೇಳಿರ್ತಾರೆ, ಇಲ್ಲ ನದಿಗೂ ಅಣೆಕಟ್ಟೆ ಕಟ್ಬೋದು, ಈ ಕೆಲಸವನ್ನು ಈಗಾಗಲೇ ತಲಕಾಡಿನ ಗಂಗರು ಮಾಡಿದ್ದಾರೆ. ಅದು ಎಲ್ಲಿ ಅಂದರೆ, ಇವತ್ತಿನ ಏನು ಅವ್ರು ಕಟ್ಟೋ ಉದ್ದೇಶ ಇತ್ತಲ್ಲ KRS ಅಂತ, ಕನ್ನಂಬಾಡಿ ಕಟ್ಟೆ ಅಂತ ನಾವು ಏನು ಹೇಳ್ತೀವಿ, ಕನ್ನಂಬಾಡಿ ಅಂತೇಳಿ, ಅದರ ಹಿಂಭಾಗದಲ್ಲಿ ಸೀತಾಪುರ ರಾಂಪುರ ಅಂತ ಇದೆಯಲ್ಲ, ಇಲ್ಲಿ ಈಗಾಗಲೇ ಒಂದು ಅಣೆಕಟ್ಟೆ ಇತ್ತು. ಅದರ ಅವಶೇಷಗಳು ಇವತ್ತಿಗೂ ಇದ್ದಾವೆ. ಅದರ ನಾಲೆಗಳು ಇವತ್ತಿಗೂ ಕೃಷಿ ಜಮೀನಿಗೆ ಹರಿತಾ ಇದೆ. ಹೀಗಾಗಿ ಇಲ್ಲಿ ಒಂದು ಅಣೆಕಟ್ಟೆ ಕಟ್ಟಬೇಕಾದ್ರೆ ಆ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಬೇಕು ಅಂತ ಖಂಡಿತ ಹೇಳಿರ್ತಾರೆ. ಅವ್ರಿಗೆ ಹೇಳಿರೋದ್ರಿಂದ 905ನೇ ಇಸ್ವಿಯ ಶಾಸನ ಯಾರೋ ಪುಣ್ಯಾತ್ಮರು ಅವರಿಗೆ ಹೇಳಿರ್ತಾರೆ, ಅಥವಾ ಊರಿನ ಹಿರಿಯರು ಹೇಳಿರ್ತಾರೆ. ಅದರಿಂದಾಗಿ ಟಿಪ್ಪು ಸುಲ್ತಾನ್ಗೆ ಒಂದು ಅಣೆಕಟ್ಟೆ ಕಟ್ಟಬೇಕು ಅಂತ ಒಂದು ಮನಸ್ಸಿಗೆ ಬಂದಿರುತ್ತೆ. ಅಂದರೆ KRS ಕಟ್ಟೋದಕ್ಕೆ ಮೂಲ ಸ್ಫೂರ್ತಿ ಟಿಪ್ಪು ಸುಲ್ತಾನ್ ಪ್ಲ್ಯಾನು, ಟಿಪ್ಪು ಸುಲ್ತಾನ್ ಪ್ಲ್ಯಾನ್ ಹಾಕೋದಕ್ಕೆ ಮೂಲ ಸ್ಫೂರ್ತಿ ತಲಕಾಡು ಗಂಗರ ಪ್ಲ್ಯಾನು. ತಲಕಾಡು ಗಂಗರಿಗಿಂತ ಮೊದಲು ಈ ಅಣೆಕಟ್ಟೆ, ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟಿದ್ರು ಅಂದರೆ ಇದುವರೆಗೂ ದಾಖಲೆ ಪ್ರಕಾರ ಯಾವುದೂ ಇಲ್ಲ. ಹೀಗಾಗಿ ಇವತ್ತು ಆ್ಯಸ್ ಆನ್ ಟುಡೇ ನಾವು ಹೇಳಬೇಕು ಅಂದರೆ, ತಲಕಾಡು ಗಂಗರು ಹರಿಯುವ ಕಾವೇರಿ ನದಿಗೆ ಮೊದಲ ಅಣೆಕಟ್ಟೆಯನ್ನು ಕಟ್ಟಿದಂಥ ತಂತ್ರಜ್ಞಾನವನ್ನು ಹೊಂದಿದ್ರು.